ಹಲೋ ಗೈಸ್, ವೆಲ್ಕಮ್ ಟು ಗಿವ್ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಯಾವುದನ್ನೆಲ್ಲ ಮಾಡಿದೆ, ಲೆಸ್ ಆಫ್ ದ ವಿಡಿಯೋ. ಮೊದಲನೇದಾಗಿ ಕನ್ನಡದ ಸಿನಿಮಾದಲ್ಲಿ ರಿಲೀಸ್ ಆಗಿ ಈಗ ಸದ್ದು ಮಾಡ್ತಿರೋವಂಥ, ಸೈಲೆಂಟ್ಲಿ ಸದ್ದು ಮಾಡ್ತಿರೋವಂಥದ್ದು ಆ್ಯಂಡ್ ಬಾಕ್ಸ್ ಆಫೀಸಲ್ಲಿ ಯಶಸ್ವಿ ಕಾಣಬೇಕು ಅಂತ ಯೋಚನೆ ಮಾಡ್ತಿರೋವಂಥದ್ದು, ಜನರು ನೋಡಿರೋರು ಹೇಳ್ತಿರೋವಂಥ ಒಂದು ಪಾಸಿಟಿವ್ ರಿವ್ಯೂ ಜೊತೆ ಬಂದಿರೋವಂಥದ್ದು ಶಾಕಾಹಾರಿ ಸಿನಿಮಾ. ರಂಗಾಯಣ ರಘು ಅವರು ಈ ರೀತಿ ಒಂದು ಸಿನಿಮಾ ತೆಗಿತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ಆ್ಯಕ್ಟಿಂಗ್ ವೈಸ್ ಅವರೆಲ್ಲ ಸಪೋರ್ಟಿಂಗ್ ರೋಲಲ್ಲಿ ಯಾವಾಗಲೂ ಫ್ರಂಟಲ್ಲಿ ಇರ್ತಾರೆ. ಈಗ ಅವರ ಇಂಡಿವಿಜುವಲ್ ಮೂವಿ ಬಂದಿದೆ ಆ್ಯಂಡ್ ಇದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿರೋವಂಥದ್ದು ಇದೆ, ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಹಾಗೆಯೇ ಇನ್ನೊಂದು ವಿಷಯ ಹೇಳೋದಾದರೆ, ಈ ಥರದ್ದು ಅಂದರೆ ಏನಂತಾರೆ, ಕೇಸ್ ಆಫ್ ಕೊಂಡಾಣ ರೀತಿ ಈ ಥರದ್ದು ಒಂದು ಅಂದರೆ ಏನು ಅಂದ್ಕೊಂಡಿರ್ತೀವಿ ಅಂದರೆ ಎಕ್ಸ್ಪೆಕ್ಟೇಷನ್ ಇರಲ್ಲ ಸಿನಿಮಾ ಮೇಲೆ. ಜಸ್ಟ್ ಒಂದು ಮೂವಿ ಮಾಡಿರ್ತಾರೆ ಅಂದ್ಕೊತೀವಿ, ಅಂಥದ್ರಲ್ಲಿ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತಾಗ ತುಂಬಾ ಖುಷಿಯಾಗುತ್ತೆ. ಯಾಕೆಂದರೆ ಇದು ಕನ್ನಡ ಸಿನಿಮಾ ಆಗಿರುವಂಥದ್ದು. ಬರೀ ಲಾರ್ಜ್ ಸ್ಕೇಲ್ ಅಲ್ಲದೇನೆ ಇಂಥ ಚಿಕ್ಕ ಚಿಕ್ಕ ಸಿನಿಮಾಗೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಹಾಗೆಯೇ ಈಗ ಇವತ್ತು ಮೂವೀಸ್ ಅಂದರೆ ಯಾವುದು ಆ ಥರ ಅಪ್ಡೇಟ್ ಏನಿಲ್ಲ. ಓಕೆ, ನನ್ನ ಕೈಲಿ ಕಮೆಂಟ್ ಮಾಡಿ ಹೇಳಿದಾಗೆ ಎಲ್ಲರಿಗೂ ಹೇಳ್ತಿದ್ದಾರೆ ಮಾರ್ಟಿನ್ ಮುಂದೆ ಬರುತ್ತೆ, ಮಾರ್ಟಿನ್ ಮೊದಲು ಬರುತ್ತೆ. ಹಾಗೆ ತಪ್ಪೇನಿಲ್ಲ ಗುರು, ಮಾರ್ಟಿನ್ ಮೊದಲೇ ಬರಲಿ, ಪರವಾಗಿಲ್ಲ. ಆದರೆ ಕೆ ಡಿದು ಎಲ್ಲ ಫಿನಿಶ್ ಆಗೋಗಿದೆ. ಪ್ರತಿಯೊಂದು ಕೂಡ ಕೆ ಡಿದೆಲ್ಲ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲಿ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನಿದೆ, ಮಾರ್ಟಿನ್ ಬಂದರೂ ಓಕೆ, ಕೆ ಡಿ ಬಂದರೂ ಓಕೆ, ಇದನ್ನು ಅಷ್ಟು ಡೀಪ್ ಡಿಸ್ಕಷನ್ ಮಾಡುವಂಥ ಅಗತ್ಯ ಕೂಡ ಇಲ್ಲ. ಆ್ಯಂಡ್ ನಾನು ಯಾವುದೊಂದು ಫೇಕ್ ನ್ಯೂಸ್ ಕೊಡಬೇಡಿ ಗುರು ಅಂತ ಹಿಂಗೆಲ್ಲ ಹೇಳ್ತೆ. ಆದರೆ ಮುಗಿಸ್ಕೊತಿರೋ ಸ್ಪೀಡ್ ನೋಡಿ, ಮಾರ್ಟಿನಿಂದಲ್ಲ ಕೆ ಡಿದು ಮುಗಿಸ್ಕೊತಿರೋಂಥ ಸ್ಪೀಡ್ ನೋಡಿದ್ರೆ ನನಗೆ ಯಾಕೋ ಕೆ ಡಿನೇ ಫಸ್ಟ್ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ನಾನು ನನ್ನ ಬಗ್ಗೆ ಹೇಳ್ತಿರೋವಂಥದ್ದು ಅಷ್ಟೇ. ಅಂದರೆ ನಾನು ಅದ್ರ ಬಗ್ಗೆ ನನಗೇನು ಅನಿಸುತ್ತೆ ಅದ್ರ ಬಗ್ಗೆ ಹೇಳ್ತಿದ್ದೀನಿ. ಯಾವುದೇ ರಿಪೋರ್ಟ್ಸ್ ಪ್ರಕಾರ ಇರೋವಂಥದ್ದಲ್ಲ, ಯಾಕೆಂದರೆ ಮುಗಿಸ್ತಿರೋ ಸ್ಪೀಡ್ ನೋಡಿ ಹೇಳ್ತಿರೋವಂಥದ್ದು. ಇನ್ನೂ ಕೂಡ ಶೂಟಿಂಗಲ್ಲಿ ಬ್ಯುಸಿಯಾಗಿದ್ದಾರೆ. ಯಾವುದು ಮಾರ್ಟಿನ್ ಪ್ಯಾಚ್ ವರ್ಕ್ಸ್ ನಡೀತಾ ಇದೆ. ಹಾಗೆ ರೆಂಡರಿಂಗಲ್ಲಿ ವರ್ಕ್ ಮಾಡ್ತಾಯಿದ್ರು, ರೆಂಡರಿಂಗ್ ಮುಗ್ದಿದೆ. ಈಗ ಜಸ್ಟ್ ಪ್ಯಾಚ್ ವರ್ಕ್ ಇದ್ರದ್ದು ಮಾತ್ರ ನಡೀತಿರೋದು, ಶೂಟಿಂಗ್ ಮಾತ್ರ ನಡೀತಿರೋಂಥದ್ದು. ರೆಂಡರಿಂಗ್ ಆಗ್ತಿದೆ ಅಂತ ಹೇಳಿದ್ದು VFX ವರ್ಕ್ ಮೇಲೆ ಮಾತ್ರ ಆಗಿರೋವಂಥದ್ದು. ಇನ್ಮೇಲೆ ಸಾಂಗ್ ಶೂಟಿಂಗ್ಸ್ ಎಲ್ಲ ಆಗ್ತಿರೋದ್ರಿಂದ ಮೇ ಬಿ ಆ ಥರದ್ದೇನು VFX ವರ್ಕ್ ಇರಲ್ಲ. ಆದರೆ ಇನ್ನೂ ಕೂಡ ಕ್ಲೈಮ್ಯಾಕ್ಸ್ ಪಾರ್ಟ್ ಚೂರು ಬಾಕಿ ಇದೆ, ಅದೆಲ್ಲ ಪ್ಯಾಚ್ ವರ್ಕ್ ಆಗಬೇಕಾದ್ರೆ ಇನ್ನೂ ಕೂಡ ಮತ್ತೆ ರೆಂಡರಿಂಗ್ ಮಾಡಬೇಕಾಗುತ್ತೆ. ಓಕೆ, ಈಗ ದರ್ಶನ್ ಅವರ ವಿಷಯಕ್ಕೆ ಬರೋದಾದರೆ, ಡಿ ಬಾಸ್ ಅವರ ವಿಷಯಕ್ಕೆ ಬರೋದಾದರೆ, ನೀವೆಲ್ಲರೂ ನೋಡಿರ್ತೀರ D25 ಬೆಳ್ಳಿ ಪರ್ವ ನಡೆದಾಗ ಒಂದು ಕಾರ್ಯಕ್ರಮ, ಒಂದು ದೊಡ್ಡ ಮ್ಯಾಸಿವ್ ಆಗಿ ನಡೀತು. ಎಲ್ಲರೂ ನೋಡಿ ತುಂಬಾ ಖುಷಿ ಪಟ್ಟಿರ್ತೀರ ಅಂತ ನನಗೆ ಅನ್ನಿಸ್ತಿರೋಂಥದ್ದು. ಯಾಕೆಂದರೆ ಪ್ರತಿಯೊಬ್ಬರು ಆ್ಯಕ್ಟರ್ದು ಅವ್ರದ್ದೇ ಅಂತ ಅವ್ರದ್ದೇ ಒಂದು ಸ್ವಂತ ಸ್ಟೋರಿ ಇರುತ್ತೆ. ಲೈಕ್ ಅವರ ಲೈಫಲ್ಲಿ ಡಿ ಬಾಸ್ ಅವರು ಯಾವ ರೀತಿ ಒಂದು ಎಕ್ಸೈಟ್ಮೆಂಟ್ನ ತುಂಬಿದ್ದಾರೆ ಅಥವಾ ಯಾವ ರೀತಿ ಪ್ರೋತ್ಸಾಹ ಮಾಡಿದ್ದಾರೆ ಅನ್ನೋದನ್ನು ಅವ್ರದ್ದೇ ಒಂದು ಸ್ಟೋರಿನ ತುಂಬಿಕೊಂಡು ಹೇಳ್ತಾನೆ. ಅಭಿಷೇಕ್ ಫಿಲ್ಮ್ಸ್ ಅಂದರೆ ರಮೇಶ್ ಪಿಲ್ಲೆ ಅವರು ಪ್ರೊಡಕ್ಷನಲ್ಲಿ ಅಂದರೆ ಪ್ರೊಡ್ಯೂಸರ್ ಆಗಿ ಇದಕ್ಕೆ ಫಿಲ್ಮ್ T60ಯಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿರೋದು. ಆದರೆ ಡೈರೆಕ್ಟರ್ ಯಾರು ಅಂತ ಇನ್ನೂ ಫಿಕ್ಸ್ ಆಗಿಲ್ಲ. ಡೈರೆಕ್ಟರ್ ಯಾರಾಗಿರಬಹುದು ಅಂದರೆ ಈಗ ಇರೋವಂಥ ಸ್ಪೆಕ್ಯುಲೇಷನ್ಸ್ ಪ್ರಕಾರ ಇರೋವಂಥದ್ದು ಮತ್ತೆ ತರುಣ್ ಸುಧೀರ್ ಅವರು ಅಂತ. ಆದರೆ ಯಾವುದೇ ಕಾರಣಕ್ಕೂ ಡಿ ಬಾಸ್ ಅವರು ಕನ್ಫರ್ಮ್ ಮಾಡಿಲ್ಲ. ಡಿ ಬಾಸ್ ಅವರು ಕನ್ಫರ್ಮ್ ಮಾಡಿದ್ದು ಧಮಾನ್ದಲ್ಲಿ D59 ಅದು ತರುಣ್ ಸುಧೀರ್ ಅವರಿಗೆ ಅಂತಲೇ ಕೊಟ್ಟಿದ್ದು. ಯಾಕೆಂದರೆ ಬೇರೆ ಯಾರ ಡೈರೆಕ್ಟರ್ಗೂ ಕೊಡದಲ್ಲೇ ಇವ್ರಿಗೆ ಕೊಡುವಂಥ ಆಸೆ ಅವ್ರು ಇಟ್ಕೊಂಡಿದ್ರು. ಆದರೆ ಬ್ಯಾಕ್ ಟು ಬ್ಯಾಕ್ ಅವರಿಗೆ ಕೊಡೋದು ಚಾನ್ಸೇ ಇಲ್ಲ. ಯಾಕೆಂದರೆ ನಿಮಗೆ ಗೊತ್ತಿಲ್ಲ, ಒಂದು ಮ್ಯೂಸಿಕ್ ಡೈರೆಕ್ಟರ್ನ ಕೂಡ ಮತ್ತೆ ಬ್ಯಾಕ್ ಟು ಬ್ಯಾಕ್ ಕೊಡೋದು ಬೇಡ ಅಂತಲೇ ಡಿ ಬಾಸ್ ಅವರ ಒಂದು ಆರ್ಟಿಕಲಲ್ಲಿ ಇದ್ದಿದ್ದು. ಲೈಕ್ ಒಂದು ಫ್ರೆಶ್ ಆಗಿ ಒಂದು ಕಾನ್ಸೆಪ್ಟನ್ನ ಅವರು ಆಚೆ ಬರಬೇಕು, ಫ್ರೆಶ್ ಆಗಿ ಯಾವುದಾದ್ರು ಒಂದು ಪ್ರಾಜೆಕ್ಟ್ನ ಮಾಡಬೇಕು ಅಂತ ಅವರು ಯೋಚನೆ ಮಾಡಿದರು. ಅದಲ್ದಲೇ ಇವೆಲ್ಲ ವಿಷಯ ಬಿಟ್ಟು ನಮ್ಮ ಡಿ ಬಾಸ್ ಫ್ಯಾನ್ಸ್ ಏನಿದ್ದಾರೆ, ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ಅವರು ಕಮೆಂಟ್ ಮಾಡ್ತಾಯಿದ್ದಾರೆ ಲೈಕ್ ಅವ್ರ ಕಂಫರ್ಟ್ ಝೋನಿಂದ ಬಿಟ್ಟು ಆಚೆ ಬಂದಿದ್ದಾರೆ ಅಂತ. ಸತ್ಯವಾಗ್ಲೂ ಹೇಳ್ತೀನಿ, ಇದೇ ಅವರ ಸಕ್ಸಸ್ ಆಗಿರೋವಂಥದ್ದು. ಯಾರು ಅವರ ಕಂಫರ್ಟ್ ಝೋನಿಂದ ಬಿಟ್ಟು ಆಚೆ ಬರ್ತಾರೆ, ಲೈಕ್ ನಿಮಗೆ ಅಲ್ಲೇನು ಕಮಿಟ್ಮೆಂಟ್ಸ್ ಇಲ್ಲ, ಇನ್ನು ನಿಮ್ಮ ಕೆಲಸ ಅಲ್ಲೇನು ಮಾಡ್ತಿದ್ರೆ ಅದು ಮಾಡಾಗಿದೆ, ಇನ್ನೂ ಅದೇ ಕಂಫರ್ಟೇಬಲ್ ಝೋನಲ್ಲಿದ್ದರೆ ಅದು ನಮಗೇನೆ ಥ್ರೆಟ್ ಆಗಿರುತ್ತೆ. ಅದರಿಂದ ಆಚೆ ಬಂದಾಗಲೇ ಎಕ್ಸ್ಪ್ಲೋರ್ ಮಾಡೋಕ್ಕಾಗುವಂಥದ್ದು. ಡಿ ಬಾಸ್ ಅವರು ಅವರ ಕಂಫರ್ಟ್ ಝೋನಿಂದನೇ ಆಚೆ ಬಂದಿದ್ದಾರೆ. ಒಂದು ಎಕ್ಸ್ಪೆರಿಮೆಂಟಲ್ ಮೂವಿನ ಮಾಡೋಕೊಟ್ಟಿದ್ದಾರೆ, ಒಂದೆರಡಲ್ಲ. ನಿಮ್ಗೆ ಹೇಳ್ತಿದ್ದೀನಿ, D57 ಕೂಡ ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಆಗಿರೋವಂಥದ್ದು. ಆದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ D57 ಇಷ್ಟೊಂದು ಲೆವೆಲ್ಗೆ, ಅಂದರೆ ಸೈಕಿಕ್ ಲೆವೆಲ್ಗೆ ನಮಗೆ ಆ ರೀತಿ ಹೊಡೆಯುತ್ತೆ ಅಂತ. ಆದರೆ ನಿಜ ಹೇಳ್ತೀನಿ, ನಾನು ಯಾಕೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ, ನಾನು ಮೆಜೆಸ್ಟಿಕ್ ಅನ್ನೋ ಮೂವಿನ ಮರ್ತಿದ್ದೆ. ನನ್ನ ತಪ್ಪು. ಮೆಜೆಸ್ಟಿಕಲ್ಲಿ ಯಾವ ರೀತಿ ಆ್ಯಕ್ಟ್ ಮಾಡಿದ್ರು ಅಂತ ನೀವು ಮತ್ತೆ ರಿಮೈಂಡ್ ಮಾಡಿದ್ರೆ, ಡೆವಿಲ್ ಏನೇನೂ ಅಲ್ಲ ಗುರು, ಅದು ಕಂಪೇರ್ ಮಾಡಿದ್ರೆ ಏನೇನೂ ಅಲ್ಲ ಅಂತ. ಹಾಗಿರಬೇಕಾದ್ರೆ ಈಗ ಮೊಕೋಬಾಟ್ನ ಸಿನಿಮ್ಯಾಟೋಗ್ರಫಿಲಿ ಅವರ ಸೈಕಿಕ್ ಲೆವೆಲ್ ಯಾವ ರೀತಿ ಕಾಣಬೇಕು ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. ಅದಾಯಿತು. ಈಗ D57 ಆಯಿತಾ, D58ಗೆ ಹೋಗೋಣ. D58ಗೆ ಬಂದರೆ ಇದೊಂದು ಎಕ್ಸ್ಪೆರಿಮೆಂಟಲ್ ಮೂವಿ, ಪ್ರೇಮ್ ಅವ್ರದ್ದಾಗಿರುವಂಥದ್ದು. ನಿಮಗೆ ಗೊತ್ತು ಹನುಮಾನ್ ಮೂವಿ ಯಾವ ರೀತಿ ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಆಗಿತ್ತು ಅಂತ. ಅದೇ ಒಂದು ಕ್ರೂನ ಹಿಡ್ಕೊಂಡು ಮತ್ತೆ ಒಂದು ಪ್ರಾಜೆಕ್ಟ್ನ ವಿತ್ ವೆಲ್ ಫಿನಿಶ್ಡ್ ಮೂವಿ ಮಾಡೋಕೊಟ್ಟಿದ್ದಾರೆ. ಲೈಕ್ ಅರ್ಧಂಬರ್ಧ ಮೂವಿ ಅಲ್ಲ. ಹನುಮಾನಲ್ಲಿ ಯಾಕೆ ಅರ್ಧಂಬರ್ಧ ಅಂದರೆ ರೆಂಟ್ರಿಂಗಲ್ಲಿ ಚೂರು ಪ್ರಾಬ್ಲಮ್ ಆಗುತ್ತೆ. ನಾನೊಂದು ಹೇಳಲ್ಲ, ಆದಿಪುರುಷರಲ್ಲಿ ಅಷ್ಟೊಂದು ಬಜೆಟ್ ಇಟ್ಕೊಂಡು ಏನೂ ಮಾಡೋಕ್ಕಾಗಲಿಲ್ಲ. ಆದರೆ ಚಿಕ್ಕ ಬಜೆಟಲ್ಲಿ ಹನುಮಾನ ಒಂದು ಮ್ಯಾಸಿವ್ ಕ್ಲಾಸಿಕ್ ಒಂದು ಲೆವೆಲ್ನ ಮೇಂಟೈನ್ ಮಾಡಿದ್ದಾರೆ ಹನುಮಾನ್ ಮೂವಿಲಿ. ಅದು ಕೂಡ ಒಂದು ಕಾನ್ಸೆಪ್ಟ್ ತುಂಬಾ ಒಂದು ಏನಂತಾರೆ
ರಾಮಾಯಣ ಹೊರತುಪಡಿಸಿ ಒಂದು ಮೂವಿ ಆಗಿತ್ತು, ಅದೇ ರೀತಿ ಎಕ್ಸ್ಪೆರಿಮೆಂಟಲ್ ಮೂವಿ ಇದು ಆಗಿರುವಂಥದ್ದು. ಆದರೆ ಡಿ ಬಾಸ್ ಅವರ ಲುಕ್ ಹೇಗಿರುತ್ತೆ ಅದ್ರ ಮೇಲೆ ಕಂಪ್ಲೀಟಾಗಿ ಇಡೀ ಮೂವಿ ಡಿಸೈಡ್ ಆಗುತ್ತೆ. ನೋಡಿ, ನಾನು ಹೇಳ್ತಿದ್ದೀನಲ್ಲ, ಜಸ್ಟ್ ಒಂದು ಗ್ಲಿಮ್ಸ್ ನಮಗೆ ತೋರಿಸಿದ್ರೆ ಗೊತ್ತಾಗುತ್ತೆ. ಡೆವಿಲ್ ನಮಗೆ ಗೊತ್ತಾಗಿದ್ದು ಯಾವ ರೀತಿ ಕೊಟ್ಟಿದೆ ಅಂತ, ಬಟ್ ಯಾವ ರೀತಿ ಸ್ಟೋರಿ ಹೋಗಿಕೊಟ್ಟಿದೆ ಅಂತ ಇನ್ನೂ ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಎಕ್ಸ್ಪೆಕ್ಟೇಷನ್ ಬರುವಂಥದ್ದು ಒಂದು ಫಸ್ಟ್ ಲುಕ್ ನೋಡಿದಾಗ್ಲೇ. ಆ್ಯಂಡ್ D58 ಕೂಡ ಅದೇ ಆಗೋವಂಥದ್ದು. ಆ್ಯಂಡ್ BGM ಎಲ್ಲ ಸೈಕ್ ಆಗಿದೆ ಅಂತಲೇ ಹೇಳ್ಬೋದು. ಈಗ D59 ಬಗ್ಗೆ ಮಾತಾಡೋದಾದರೆ, ತರುಣ್ ಸಿದ್ದೂರ್ ಅವರಿಗೆ ಈ ಪ್ರಾಜೆಕ್ಟ್ ಹೋಗಲೇಬೇಕಾಗಿತ್ತು. ನನ್ನ ಒಂದು ಆಸೆ ಆಗಿತ್ತು, ಯಾಕೆಂದರೆ ಮತ್ತೆ ಸಂಗೊಳ್ಳಿ ರಾಯಣ್ಣಂಥ ಮೂವಿ ತೆಗಿಯೋಕ್ಕಾಗುವಂಥದ್ದು. ಏನೋ ಯಾರ ಡೈರೆಕ್ಟರ್ ಯಾರಿದ್ದಾರೆ ಅದೆಲ್ಲ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ತರುಣ್ ಸಿದ್ದೂರ್ ಅವರಿಗೆ ಆ ಪೊಟೆನ್ಷಿಯಲ್ ಇದೆ, ಅವರೇ ಮಾಡಲಿ ಅಂತ ನನ್ನ ಅನಿಸಿಕೆ ಆಗಿರುವಂಥದ್ದು. D60 ಯಾರು ಡೈರೆಕ್ಷನ್ ಮಾಡ್ತಾರೆ ಅದೆಲ್ಲ ಇನ್ನೂ ಕೂಡ ಯಾವುದೇ ಒಂದು ನ್ಯೂಸ್ ಆಚೆ ಬಂದಿಲ್ಲ. ಓಕೆ, ಇದಿಷ್ಟು ಆಗಿದ್ದು ಡಿ ಬಾಸ್ ಅವರ ಮೂವೀಸ್ ಬಗ್ಗೆ. ಓಕೆ, ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾರೆ ನಿಮಗೆ UI ದ ಚೀಪ್ ಸಾಂಗ್ ಹೇಗೆ ಅನ್ನಿಸ್ತು ಅಂತ. ನೋಡಿ, ಇದನ್ನು ನೀವು ಡಬಲ್ ಮೀನಿಂಗಲ್ಲಾದರೂ ತೊಗೋಬೋದು, ಸಿಂಗಲ್ ಮೀನಿಂಗಲ್ಲಾದರೂ ತೊಗೋಬೋದು. ಇದು ನಿಮ್ಮ ಎಕ್ಸ್ಪೆಕ್ಟೇಷನಿಗೆ ಬಿಟ್ಟಿದ್ದು, ನಿಮ್ಮ ಮೆಂಟಾಲಿಟಿಗೆ ಬಿಟ್ಟಿದ್ದು. ನಾನೊಂದು ಹೇಳ, ಪ್ರತಿಯೊಂದೂ ಟೀಸರ್ ಅನೌನ್ಸ್ಮೆಂಟಿಂದ ಹಿಡಿದು ಹಾಡು ತನಕನೂ ಯಾವುದೇ ಕಾರಣಕ್ಕೂ ನಿಮಗೆ ಗೆಸ್ ಮಾಡೋ ರೀತಿಯಲ್ಲಿ ಸಾಂಗ್ ಏನೋ ಕಚಡವಾಗಿದೆ ಅಂತಲೇ ಯಾಕೆ ಹೇಳ್ತೀನಿ ಅಂದರೆ, ಅದು ಕೇಳೋಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ಲ, ಆದರೆ ಅದರಲ್ಲೂ ಒಂದು ಮೀನಿಂಗ್ ಇಟ್ಟಿದ್ದಾರೆ. ಏನಕ್ಕೆ ಅಂದರೆ, ನಿಮ್ಮ ಮೆಂಟಾಲಿಟಿ ಏನು ಅಂತ ಆ ಸಾಂಗ್ ಕೇಳಿದಾಗ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಮೆಂಟಾಲಿಟಿ ಏನು ಅಂತ. ನೀವು ಹೆಂಗಾದರೂ ಅರ್ಥ ಮಾಡ್ಕೋಬೋದು ಅದನ್ನು. ಸೊ ಇಲ್ಲಿ ನಾನು ಬೈತಾನೂ ಇದ್ದೀನಿ, ಬೈತಾನೂ ಇಲ್ಲ ಅನ್ನೋ ರೀತಿ ರಿವ್ಯೂ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ UI ನಾವು ಅದನ್ನು ಓಕೆ ಇದೇನು ನಿಮ್ಗೆ ಗುರು ಹಿಂಗಿದೆ ಅಂತ ಅಂದ್ಕೊಂಡ್ರೆ ನಾವು ದಡ್ಡರಾಗ್ತೀವಿ. ಯಾಕೆ ಅಂದರೆ ಅದು ಉಪ್ಪಿಯವ್ರದ್ದು ಯಾವತ್ತೂ ನಾವು ವಿಶ್ವಲಿ ನೋಡಿ ಮಾತಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ಆಡಿಯೋ ಕೇಳಿಸ್ಕೊಂಡು ಅಥವಾ ಏನು ಡಿಸೈಡ್ ಮಾಡೋದಕ್ಕಾಗಲ್ಲ. ನಾನು ಈಗಲೂ ಯಾವುದೇ ಕಾರಣಕ್ಕೂ ಉಪಿವಾಸ್ ಅವ್ರದ್ದು ಯಾವುದೇ ಕಾರಣಕ್ಕೂ ಈ ಥರ ಒಂದು ನೆಗೆಟಿವ್ ವಿಷಯನೂ ಹೇಳಲ್ಲ. ಯಾಕೆ ಅಂದರೆ ಮೂವಿಯಿಂದ ಹಿಡಿದು ಎಂತೆಂಥ ಮೂವಿ ಡಿಫ್ರೆಂಟ್ ಆಸ್ಪೆಕ್ಟಲ್ಲಿ ಅವ್ರು ತೆಗೆದಿರೋವಂಥ ಮೂವೀಸ್ನ ನೋಡಿದ್ರೆ ಇದೆಲ್ಲ ಯಾವ ಲೆಕ್ಕ ಕೂಡ ಅಲ್ಲ. ನೀವು ಎಂತೆಂಥ ಮೂವಿ ಈಗ ಟಾಪ್ ಕ್ಲಾಸ್ ಅಂತ ಹೇಳ್ತಿರಲ್ಲ, ಅದೆಲ್ಲ ಆ ಟೈಮಲ್ಲೇ ಟ್ರೈ ಮಾಡಿ ಬಿಟ್ಟಿರೋ ಅಂಥದ್ದು. ನಿಮಗೆ ಸ್ಟೋರಿನ ಅಥವಾ ಸ್ಕ್ರೀನ್ ಪ್ಲೇ ನಿಮ್ಗೆ ಏನಾದ್ರು ಗೊತ್ತಾಗುತ್ತಾ ಅವ್ರದ್ದು? ಸಾಧ್ಯನೇ ಇಲ್ಲ ತಾನೇ. ಅದೇ ರೀತಿ ಅದು ಏನು ಗೊತ್ತಾ, ನಾನಾಗಿ ನೋಡಬೇಕು, ನೀವಾಗಿ ನೋಡಬೇಕು ಅನ್ನೋ ರೀತಿ ಇರೋವಂಥ ಒಂದು ಕಾನ್ಸೆಪ್ಟ್ ಆಗಿರೋವಂಥದ್ದು. ನೋಡಿ, ನಾನು ಇದೆಲ್ಲ ಮಾತಾಡೋಕ್ಕೆ ತುಂಬಾ ಚಿಕ್ಕವನು, ಆದರೂ ಕೂಡ ಹೇಳ್ತಾ ಇದ್ದೀನಿ. ನಾನು ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ, ಅಂಥದ್ರಲ್ಲಿ ನೀವು ಅರ್ಥ ಮಾಡ್ಕೋಬೇಕು ತಾನೆ. ಫೈನಲ್ ಆಗಿ D57 ಬಗ್ಗೆನೇ ಮಾತಾಡ್ತಿದ್ದೀನಿ. ತಾರಕ್ಕಿಗೆ ಇದಕ್ಕೆ ಏನಾದರೂ ಲಿಂಕ್ ಇದೆಯಾ? ಅದರಲ್ಲೂ ಸರಸು ಅಂತಾರೆ, ಇದರಲ್ಲೂ ಸರಸು ಅಂತಾರೆ, ಏನಾದರೂ ಲಿಂಕ್ ಇದೆಯಾ ಅಂತ. ಆ ಮೂವಿ ಅದು ಬೇಸ್ಡೇ ಬೇರೆ, ಇದು ಮೂವಿ ಬೇಸೇ ಬೇರೆ. ಅದನ್ನು ಮಿಕ್ಸ್ ಮಾಡುವಂಥ ಯಾವುದೇ ಒಂದು ಚಾನ್ಸಸ್ ನನಗೆ ಕಾಣಿಸ್ತಾ ಇಲ್ಲ. ಆ ಥರ ಏನಾದರೂ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಆ ಪೊಟೆನ್ಷಿಯಲ್ ಏನು ಗೊತ್ತಾ, ಪ್ಯಾನ್ ಇಂಡಿಯಾ ಅಂತ ಯೋಚನೆ ಮಾಡಿದಾಗ ಆ ಒಂದು ಫಸ್ಟ್ ಮೂವಿಗೆ ಆ ಪೊಟೆನ್ಷಿಯಲ್ ಇಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ಬರ್ತಿರೋವಂಥ ಸಿನಿಮ್ಯಾಟೋಗ್ರಫಿ ತುಂಬಾ ಡಿಫ್ರೆಂಟ್ ಇದೆ, ಆದರೂ ನನಗೇನು ಪ್ರಾಬ್ಲಮ್ ಇಲ್ಲ. ಈಗ ಇದನ್ನು ಮಿಕ್ಸಪ್ ಮಾಡಿದ್ರೂ ಕೂಡ ನಮಗೇನು ಪ್ರಾಬ್ಲಮ್ ಇಲ್ಲ. ಆದರೆ ತುಂಬಾ ಡಿಫ್ರೆಂಟ್ ಆಸ್ಪೆಕ್ಟ್ ಇರೋವಂಥ ಮೂವಿ, ಪರವಾಗಿಲ್ಲ. ಅದು ನಾಸ್ಟಾಲಜಿಯಾ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಏನು ಅಂದರೆ, ನಾಸ್ಟಾಲಜಿ ಅಂದರೆ ಹೇಗಂದರೆ, ನೀವು ಹಳೇ ಒಂದು ಮೂವಿನ ನೋಡಿ ಎಂಜಾಯ್ ಮಾಡಿರ್ತೀರ, ಅದ್ರ ಒಂದು ಡೈಲಾಗ್ ಇಲ್ಲಿ ಹಾಕಿದ್ರೆ ಒಂದು ಕ್ಲಿಕ್ ಆಗುತ್ತೆ, ಅದು ಫ್ಯಾನ್ಸಿಗೆಲ್ಲ ಎಂಜಾಯ್ ಆಗುತ್ತೆ ಅಂತ ಡೈರೆಕ್ಟರ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಇದೊಂದು ಆ ರೀತಿಯೇ ಒಂದು ಎಕ್ಸ್ಪೆರಿಮೆಂಟ್ ಆಗಿರುವಂಥದ್ದು. ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.